चर्चितः संस्मृतोऽध्यातः कीर्तितः योगदात्यमृतत्वं हि समां रक्षतु केशवः. ಕೃಷ್ಣಾಮೃತ ಮಹಾರ್ಣವದ ಯಾವ ಶ್ಲೋಕ ಆಗಬೇಕು? 45ನೇ ಶ್ಲೋಕ ಇವತ್ತು. ಸ್ಮರಣಾದೇವ ಕೃಷ್ಣಸ್ಯ ಅನ್ನೋ ಶ್ಲೋಕ ಈಗ ಸ್ಮರಣಾದೇವ ಕೃಷ್ಣಸ್ಯ ಪಾಪಸಂಘಾತ ಪಂಜರಃ ಶತಧಾ ಭೇದಮಾಯಾತಿ ಗಿರಿರ್ವಜ್ರಹತೋ ಯಥಾ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಸ್ಮರಣೆಯನ್ನ ಮಾಡಿದರೆ ಸಾಕು. ಸ್ಮರಣಾದೇವ ಕೃಷ್ಣಸ್ಯ, ಕೃಷ್ಣನ ಸ್ಮರಣಾದೇವ, ಸ್ಮರಣೆಯಿಂದಲೇನೆ ಏನಾಗತ್ತೆ? ಪಾಪ ಸಂಘಾತ ಪಂಜರ, ನಮ್ಮಲ್ಲಿ ಪಾಪಗಳ ಸಂಘಾತ ಅಂದ್ರೆ ಪಾಪಗಳ ಗುಂಪು, ಆ ಎಲ್ಲ ಪಾಪಗಳ ಗುಂಪಿನ ದೊಡ್ಡ ಪಂಜರ ಇದೆ. ಈ ಗಿಳಿಯನ್ನ ಪಂಜರದಲ್ಲಿ ಹಾಕಿ ಇಟ್ಟಿರ್ತಾರೆ. ಆ ಪಂಜರ ಯಾವುದರಿಂದ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಕಬ್ಬಿಣದ ಶಲಾಕೆಗಳಿಂದ ನಿರ್ಮಾಣ ಮಾಡಿರ್ತಾರೆ. ಆ ಕಬ್ಬಿಣವನ್ನ ಕಡಿದು ಜಗಿದು ಅದನ್ನ ತುಂಡು ಮಾಡಿ ಹೊರಗಡೆ ಹೋಗಲಿಕ್ಕೆ ಅದರ ಕೈಯಿಂದ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಂದು ಪಂಜರವನ್ನು ನಿರ್ಮಾಣ ಮಾಡಿ ಗಿಳಿಯನ್ನು ಒಳಗೆ ಇಟ್ಟಿರ್ತಾರೆ. ಇನ್ನೂ ದೊಡ್ಡ ಪ್ರಾಣಿಗಳಾದ್ರೆ ಇನ್ನೂ ದೊಡ್ಡ ಪಂಜರವನ್ನು ಮಾಡ್ತಾರೆ. ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳಾದ್ರೆ ದಪ್ಪ ದಪ್ಪ ಕಬ್ಬಿಣದ ಶಲಾಕೆಗಳಿಂದ ನಿರ್ಮಾಣ ಮಾಡಿ ಇಟ್ಟಿರ್ತಾರೆ. ಹಾಗೆ ಈ ಜೀವ, ಇದಕ್ಕೂ ಕೂಡ ಒಂದು ದೊಡ್ಡ ಶಲಾಕೆಗಳಿದೆ. ಅದು ಯಾವುದು ಅಂದ್ರೆ ಪಾಪ ಸಂಘಾತ ಪಂಜರ, ದೊಡ್ಡ ದೊಡ್ಡ ಪಾಪಗಳು, ಎಲ್ಲ ಪಾಪಗಳ ಸಂಘಾತ, ಪಾಪಗಳ ಸಮೂಹ ಏನಿದೆ, ಆ ಪಾಪಗಳ ಸಮೂಹ ಎಂಬತಕ್ಕಂತಹ ಅದು ಪಂಜರ. ಆ ಪಂಜರದಲ್ಲಿ ಅವನು ಬದ್ಧನಾಗಿದ್ದಾನೆ ಜೀವ. ಆದ್ದರಿಂದ ಅವನಿಗೆ ಆ ಪಾಪಗಳಿಂದ ಹೊರಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಪಂಜರದಿಂದ ಹೊರಗೆ ಹೋಗಲಿಕ್ಕೆ ಆ ಪ್ರಾಣಿಗೆ ಹೇಗೆ ಆಗೋದಿಲ್ವೋ, ಆ ಪಕ್ಷಿಗೆ ಹೇಗೆ ಆಗೋದಿಲ್ವೋ, ಹಾಗೆ ಈ ದೇಹ ಅಂತನ್ನೋದು ಕೂಡ ಹಾಗೆ ಈ ಪಾಪದ ಸಂಘಾತದಿಂದ ತುಂಬಿಕೊಂಡಿದೆ. ಇದರಿಂದ ಜೀವನಿಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆ ಪಾಪಗಳನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಆ ಎಲ್ಲ ಪಂಜರವನ್ನು ನಾಶ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆ. ಕೃಷ್ಣಸ್ಯ ಸ್ಮರಣಾದೇವ ಶತಧಾ ಭೇದಮಾಯಾತಿ ಗಿರಿರ್ ವಜ್ರಹತೋ ಯಥಾ. ಎಂಥ ಒಂದು ದೊಡ್ಡ ಬೆಟ್ಟವೇ ಇರಲಿ, ಇಂದ್ರನ ವಜ್ರಾಯುಧದಿಂದ ಅದೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗ್ತದೆ. ಹಿಂದೆ ಬೆಟ್ಟಗಳನ್ನೆಲ್ಲ ವಜ್ರಾಯುಧ ಪುಡಿ ಮಾಡ್ತಾ ಬಂತು. ಆ ವಜ್ರಾಯುಧದಿಂದ ಇಂದ್ರ ಏನು ಮಾಡಿದ, ರೆಕ್ಕೆಗಳಿತ್ತಂತ ಬೆಟ್ಟಗಳಿಗೆಲ್ಲ, ಅದನ್ನೆಲ್ಲ ಪುಡಿ ಮಾಡ್ತಾ ಬಂದ, ಅದನ್ನೆಲ್ಲ ತುಂಡು ಮಾಡ್ತಾ ಬಂದ. ಹಾಗೆ ಈ ಪಂಜರ ಏನಿದೆ, ಈ ಪಂಜರವನ್ನು ಕೂಡ ತುಂಡು ಮಾಡಲಿಕ್ಕೆ ಇರತಕ್ಕಂತಹ ವಜ್ರಾಯುಧ ಯಾವುದು? ಪಾಪಗಳಂತಕ್ಕಂತಹ ಪಂಜರವನ್ನು ತುಂಡು ಮಾಡಲಿಕ್ಕೆ ಇರತಕ್ಕಂತಹ ವಜ್ರಾಯುಧ ಅಂತಂದ್ರೆ ಅದು ಕೃಷ್ಣನ ಸ್ಮರಣೆ. ಕೃಷ್ಣಸ್ಯ ಸಂಸ್ಮರಣಾದೇವ ಪಾಪ ಸಂಘಾತ ಪಂಜರ ಶತಧಾ ಭೇದಮಾಯಾತಿ. ನೂರಾರು ಹೋಳುಗಳಾಗಿ ಹೋಗುತ್ತಂತೆ. ಪಾಪದ ಒಂದು ದೊಡ್ಡ ಬೆಟ್ಟ ನಮ್ಮದು. ಗಿರಿಹಿ ವಜ್ರಹತೋ ಯಥಾ ಅಂತ ಉದಾಹರಣೆ. ವಜ್ರಾಯುಧದಿಂದ ಪಡೆಯಲ್ಪಟ್ಟಿರತಕ್ಕಂತಹ ಗಿರಿ ಬೆಟ್ಟ ಯಾವ ರೀತಿಯಾಗಿ ನೂರಾರು ತುಂಡುಗಳಾಗಿ ಹೋಗುತ್ತೋ ಅದರಂತೆ ಭೇದಮಾಯಾತಿ, ತುಂಡಾಗಿ ಬಿಡುತ್ತೆ, ನೂರಾರು ಹೋಳುಗಳಾಗಿ ಬಿಡುತ್ತೆ ನಮ್ಮ ಒಂದು ದೊಡ್ಡ ಬೆಟ್ಟ, ಪಾಪದ ಬೆಟ್ಟ. ಹಾಗಾಗಿ ಆ ಭಗವಂತನ ಸ್ಮರಣೆಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಅರ್ಥ. ಹಾಗೆ ಮುಂದೆ
ಏನು ಪ್ರಶ್ನೆ ಕೇಳಿದ್ರಿ? ಮಧ್ಯ ವಿಜಯದಲ್ಲಿ ಬಂದಿರುವಂತೆ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆ ಮಾತ್ರ ಹೋಯಿತು, ಕಿಚ್ಛೇದ ಪಕ್ಷಾನ್. ಹೌದು, ವಜ್ರಾಯುಧದಿಂದ ಅವನು ಪರ್ವತಗಳ ರೆಕ್ಕೆಗಳನ್ನು ಮಾತ್ರ ಕಟ್ ಮಾಡಿದ. ಅವನಿಗೆ ಉದ್ದೇಶ ಹಾಗೆ ಇತ್ತು, ಪರ್ವತಗಳ ರೆಕ್ಕೆಗಳನ್ನು ಮಾತ್ರ ಕಟ್ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು. ಹಾಗಾಗಿ ರೆಕ್ಕೆಗಳನ್ನು ಮಾತ್ರ ಕಟ್ ಮಾಡಿದ. ಇಲ್ಲಿ ಬರೀ ರೆಕ್ಕೆ ಮಾತ್ರ ಕಟ್ಟಾಗೋದಲ್ಲ, ಪಾಪಗಳ ಬೆಟ್ಟ ಅನ್ನೋದು 100 ತುಂಡಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭೀಮಸೇನ ದೇವರು ಬಿದ್ದಾಗ, ಬಾಲಕ ಮಗು ಭೀಮಸೇನ ದೇವರು ಬಿದ್ದಾಗ ಏನಾಯ್ತು, ಇಡೀ ಬೆಟ್ಟ 100 ತುಂಡಾಯ್ತು ಅಂತ ಹೇಳ್ತಾರಲ್ಲಿ. ಯಾವುದು ಶತಶೃಂಗ ಪರ್ವತ. ಆದ್ರಿಂದ ಶತಶೃಂಗ 100 ತುಂಡುಗಳಾಗೋಯ್ತು ಅಂತ. ಅದು ಅವನು ಬಿದ್ದ ಮೇಲೇನೆ ಶತಶೃಂಗ ಅಂತ ಹೆಸರು ಬಂತು ಅಂತಲೂ ಕೆಲವರು ಹೇಳ್ತಾರೆ. ಅಥವಾ ಬೀಳ್ತಾನೆ ಅಂತ ಗೊತ್ತಿದ್ದರಿಂದ ಅದಕ್ಕೆ ಮೊದಲೇ ಶತಶೃಂಗ ಅಂತ ಹೆಸರಿಟ್ಟಿದ್ರು, ಅದು ಸಾರ್ಥಕ ಆಯಿತು ಅಂತ ಹಾಗೂ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ. ಅಂತೂ 100 ತುಂಡುಗಳಾಗಿತ್ತು ಭೀಮಸೇನ ದೇವರು ಬಿದ್ದಾಗ ಅವರ ಶರೀರ ತಾಕಿ. ಇನ್ನು ಭಗವಂತನ ಸ್ಮರಣೆ, ನಾಮಸ್ಮರಣೆಯಿಂದ ಈ ದೊಡ್ಡ ಪಾಪದ ಇದು ರಾಶಿ, ದೊಡ್ಡ ಬೆಟ್ಟ, ಅದು ಕೂಡ ಏನಾಗುತ್ತೆ 106 ತುಂಡಾಗಿ ಹೋಗುತ್ತೆ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ನೋಡಿ, ಕೃಷ್ಣೇ ರಥ ಕೃಷ್ಣಮನಸ್ಮರಂತಹ ತದ್ಭಾವಿತಾಸ್ತದ್ಗತಮಾನಸಾಶ್ಚ ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ ಕವಿರ್ಯಥಾ ಮಂತ್ರಹುತಂ ಹುತಾಶೇ. ಈ ಶ್ಲೋಕದಲ್ಲಿ ಕೃಷ್ಣನ ಸ್ಮರಣೆಯನ್ನೇ ವರ್ಣನೆಯನ್ನು ಮಾಡ್ತಾ, ಆ ಭಗವಂತನಲ್ಲಿ ಯಾರು ಮನಸ್ಸನ್ನ ನೆಟ್ಟವರಾಗಿ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇರ್ತಾರೋ, ಕೃಷ್ಣೇ ರಥಾಹ ಕೃಷ್ಣ ಮನುಸ್ಮರಂತಹ. ಕೃಷ್ಣೇ ರಥಾಹ ಅಂತಂದ್ರೆ ಕೃಷ್ಣನಲ್ಲಿ ಆಸಕ್ತರಾಗಿರ್ತಕ್ಕಂಥವರು, ಕೃಷ್ಣಂ ಅನುಸ್ಮರಂತಹ ಆ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರ್ತಕ್ಕಂಥವರು, ತದ್ಭಾವಿತಾಹ ತದ್ಗತ ಮಾನಸಾಶ್ಚ. ತದ್ಭಾವಿತಾಹ ಅಂತಂದ್ರೆ ಅವನಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಭಕ್ತಿಯನ್ನು ಹೊಂದಿರತಕ್ಕಂಥವರು ಅಂತ ಅರ್ಥ. ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರು, ತದ್ಗತ ಮಾನಸಾಶ್ಚ ಅವನಲ್ಲೇ ಮನಸ್ಸನ್ನ ಇಟ್ಟಿರ್ತಕ್ಕಂಥವ್ರು. ಕೃಷ್ಣೇ ರಥಾಹ ಕೃಷ್ಣ ಮನುಸ್ಮರಂತಹ ತದ್ಭಾವಿತಾಹ ತದ್ಗತ ಮಾನಸಾಶ್ಚ ಅಂದ್ರೆ ಎಲ್ಲವನ್ನೂ ಭಗವಂತನಿಗೆ ಒಪ್ಪಿಸಿರ್ತಕ್ಕಂಥವ್ರು. ಅಂತಹ ಯಾರು ಮನುಷ್ಯರಿದ್ದಾರೆ ಅವರು ಸದಾ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರೋದ್ರಿಂದ ಈಗಲೂ ಭಗವಂತನನ್ನೇ ಅವರು ಹೊಂದಿರ್ತಾರೆ. ಅವರ ಕಣಕಣಗಳಲ್ಲೂ ಭಗವಂತ ತುಂಬಿಕೊಂಡಿರ್ತಾನೆ. ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ. ಈ ದೇಹ ಭಿನ್ನವಾದಾಗಲೂ ಕೂಡ, ಈ ದೇಹದಿಂದ ಅವರು ಹೊರಗೆ ಹೋದಾಗಲೂ ಕೂಡ ಅವರು ಆ ಕೃಷ್ಣನನ್ನೇ ಪಡಿತಾರೆ. ಭಿನ್ನೇಪಿ ದೇಹಿ ಅಂತ ಹೇಳ್ತಾ ಈಗಲೂ ಅವರು ಸದಾ ಭಗವಂತನಲ್ಲೇ ನೆಟ್ಟ ಮನಸ್ಕರಾಗಿರ್ತಾರೆ, ಮನಸ್ಸನ್ನಲ್ಲೂ ಭಗವಂತನಲ್ಲೇ ಇಟ್ಟಿರ್ತಾರೆ. ಅವರ ದೇಹದ ಪ್ರತಿಯೊಂದು ಕರ್ಮಗಳು ಕೂಡ ಭಗವಂತನಲ್ಲೇ ಆಸಕ್ತರಾಗಿರ್ತಾರೆ. ಭಿನ್ನೇಪಿ ದೇಹಿ, ಈ ದೇಹವನ್ನು ಬಿಟ್ಟು ಹೋದಾಗಲೂ ಕೂಡ ಅವರು ಭಗವಂತನನ್ನೇ ಸೇರ್ತಾರೆ, ಅಂದ್ರೆ ಮೋಕ್ಷವನ್ನೇ ಪಡಿತಾರೆ ಅಂತ ಅರ್ಥ. ಇಲ್ಲಿ ದೇಹೇ ಭಿನ್ನೇಪಿ ಅಂತಂದ್ರೆ ಈ ದೇಹ ಭಿನ್ನವಾದರೂ ಅಷ್ಟೇ ಅಲ್ಲ, ಈ ಒಳಗಿನ ದೇಹ ಸೂಕ್ಷ್ಮ ದೇಹ ಅದರ ಒಳಗಿರ್ತಕ್ಕಂತಹ ಲಿಂಗದೇಹ ಭಿನ್ನವಾದಾಗಲೂ ಕೂಡ ಅವರು ನೇರವಾಗಿ ಮೋಕ್ಷವನ್ನೇ ಪಡಿತಾರೆ. ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಕೊನೆಯಲ್ಲಿ ಭಗವಂತನ ಸಮೀಪದಲ್ಲೇ ಮೋಕ್ಷವನ್ನ ಅವರು ಪಡಿತಾರೆ ಅಂತ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ, ಹವಿರ್ಯಥ ಮಂತ್ರಹುತಂ ಹುತಾಶೆ. ಮಂತ್ರದಿಂದ ಯಜ್ಞದಲ್ಲಿ ನಾವು ಹವಿಸ್ಸನ್ನ ಹಾಕ್ತೇವೆ. ಆ ಹವಿಸ್ಸು ತನ್ನನ್ನು ತಾನು ಸುಟ್ಟುಕೊಂಡರೂ ಕೂಡ ಯಜ್ಞದಲ್ಲಿ ಆ ಅಗ್ನಿಯಲ್ಲಿ ತಾನು ಆಹುತಿಯಾದರೂ ಕೂಡ ಅದು ಏನಾಗುತ್ತೆ, ಭಗವಂತನನ್ನೇ ಹೋಗಿ ಸೇರ್ತದೆ. ಹುತಾಶೆ ಹವಿರ್ಯಥ ಮಂತ್ರಹುತಂ ಹುತಾಶೆ. ಹುತಾಶ ಅಂತ ಹೇಳಿದ್ರೆ
ಅಗ್ನಿಯಲ್ಲಿ ಹಾಕಿರ್ತಕ್ಕಂತಹ ಹೋಮ ಮಾಡಿರ್ತಕ್ಕಂತಹ ಅಗ್ನಿ, ಅಲ್ಲಿ ಅದನ್ನು ಹಾಕಿದಾಗ ಅದು ಹೋಗಿ ಸೇರಿ ಭಗವಂತನನ್ನೇ ಹೇಗೆ ಹೋಗಿ ಸೇರ್ತದೋ ಆ ಒಂದು ಹವಿಸ್ಸು, ಅದರಂತೆ ಈ ದೇಹವನ್ನು ತೊರೆದ ಮೇಲೆಯೂ ಕೂಡ ಈ ಜೀವ ಭಗವಂತನನ್ನೇ ಹೋಗಿ ಸೇರ್ತಾನೆ ಅಂತ ಅರ್ಥ. ಆದ್ದರಿಂದ ಕೃಷ್ಣನ ಸದಾ ಧ್ಯಾನವನ್ನು ನಾವು ಮಾಡ್ತಾ ಇರಬೇಕು ಅನ್ನೋದರಲ್ಲಿ ತಾತ್ಪರ್ಯ. ಭಗವಂತನ ನಾವು ಹೊಂದಬೇಕು ಅಂತಾದ್ರೆ ಭಗವಂತನ ಧ್ಯಾನ, ಭಗವಂತನಲ್ಲೇ ಆಸಕ್ತಿಯನ್ನು ನಾವು ಇಟ್ಟುಕೊಂಡಿರಬೇಕು ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗ್ತಾ ಇದೆ. ಇದರ ಮುಂದೆ ಹೇಳ್ತಾ ಇದ್ದಾರೆ, ಸಾಹಾನಿಸ್ತನ್ನ ಮಹಚ್ಛಿದ್ರಂ ಸಾಚಾಂಧಡಮೂಕತಾ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಈ ಮನುಷ್ಯ ಜನ್ಮ ಬರೋದೇ ದೊಡ್ಡ ಕಷ್ಟ. ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ಇಷ್ಟು ಒಳ್ಳೆ ಅನುಕೂಲವಾಗಿರ್ತಕ್ಕಂತಹ ಸೌಕರ್ಯ ಇರ್ತಕ್ಕಂತಹ ಜನ್ಮ, ಅನೇಕ ಜನ್ಮಗಳಲ್ಲಿ ನಾವು ಸಾಧನೆಯನ್ನ ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿದ್ರಿಂದ ಇಂಥ ಒಂದು ಉತ್ತಮವಾಗಿರ್ತಕ್ಕಂತಹ ಜನ್ಮ ನಮಗೆ ಸಿಕ್ಕಿದೆ. ಇಂತಹ ಜನ್ಮ ಬಂದಾಗಲೂ ಕೂಡ ನಾವು ಭಗವಂತನ ಚಿಂತನೆಯನ್ನ ಮಾಡದೇ ಇದ್ರೆ ಅದೊಂದು ದೊಡ್ಡ ಹಾನಿ ಅಂತ ಹೇಳ್ತಾ ಇದ್ದಾರೆ. ಸಾ ಹಾನಿ ತನ್ನ ಮಹಚ್ಛಿದ್ರಂ, ಯಾವ ಕ್ಷಣ ಎನ್ ಮುಹೂರ್ತಂ ಕ್ಷಣಂ ವಾಪಿ, ಯಾವ ಮುಹೂರ್ತ ಅಥವಾ ಯಾವ ಕ್ಷಣ, ಮುಹೂರ್ತ ಅಂದ್ರೆ ಇನ್ನು ದೊಡ್ಡದಾಯ್ತು, ಒಂದು ಮುಹೂರ್ತ ಆಗಲಿ ಅಥವಾ ಒಂದು ಕ್ಷಣ ನಾವು ಭಗವಂತನನ್ನ ಚಿಂತನೆ ಮಾಡಲಿಲ್ಲ ಅಂತಾದ್ರೆ ವಾಸುದೇವ ನ ಚಿಂತತೆ, ಯಾವ ಕ್ಷಣದಲ್ಲಿ ನಾವು ಭಗವಂತನ ಚಿಂತನೆ ಮಾಡೋದಿಲ್ವೋ, ಯಾವ ಮುಹೂರ್ತದಲ್ಲಿ ನಾವು ಭಗವಂತನ ಚಿಂತನೆಯನ್ನು ಮಾಡೋದಿಲ್ವೋ ಆ ಕ್ಷಣ ಅದು ನಮಗೆ ಒಂದು ದೊಡ್ಡ ಹಾನಿ ಅಂತ ತಿಳ್ಕೊಳ್ಳಿ. ಸಾ ಹಾನಿ ತನ್ನ ಮಹಚ್ಛಿದ್ರಂ, ಅದೊಂದು ದೊಡ್ಡ ಲೋಪ. ನಾವು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳಲ್ಲಿ ಅದನ್ನ ಬಿಟ್ಟಾಗೆ ಆಯ್ತು ಅಂತ ತಿಳ್ಕೊಂಡ್ಬಿಡಿ, ಅದು ಲೋಪ ಆಯ್ತು. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಲೋಪ ಮಾಡಿಬಿಟ್ವಿ, ನಾವು ತಪ್ಪು ಮಾಡಿಬಿಟ್ವಿ ಅಂತ ತಿಳ್ಕೊಳ್ಳಿ. ಸಚ ಅಂಧ ಜಡ ಮೂಕತ, ಅದೇ ಅಂಧತ್ವ, ಜಡತ್ವ, ಮೂಕತ್ವ. ಯಾವ ಕ್ಷಣ ನಾವು ಭಗವಂತನ ಚಿಂತನೆಯನ್ನು ಮಾಡುವುದಿಲ್ಲವೋ ಅದು ಈ ಅಂಧತ್ವ, ಮೂಕತ್ವ, ಬದಿರತ್ವ, ಹಾನಿ, ಅದೇ ಒಂದು ದೊಡ್ಡ ನಮ್ಮಲ್ಲಿ ಲೋಪ ಅಂತ ತಿಳ್ಕೊಳ್ಳಿ ಅಂತ. ಒಂದೊಂದು ಕ್ಷಣವೂ ಕೂಡ ನಾವು ವ್ಯರ್ಥ ಮಾಡದೆ ಭಗವಂತನ ಚಿಂತನೆಯನ್ನು ನಾವು ಮಾಡ್ತಾ ಇರಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಹನುಮಂತ ದೇವರು ನಾನು ನಿನಗೇನು ಕೊಡ್ಲಿ ಅಂತ ಭಗವಂತ ಕೇಳಿದಾಗ ಅವ್ರು ಕೇಳಿದ್ದು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ಅಂತ. ಕ್ಷಣ ಕ್ಷಣದಲ್ಲೂ ಕೂಡ ನಿಮ್ಮ ಮೇಲಿನ ಭಕ್ತಿ ನನಗೆ ಹೆಚ್ಚಾಗ್ತಾ ಇರಲಿ. ಕ್ಷಣ ಕ್ಷಣ, ಒಂದು ಕ್ಷಣವೂ ಬಿಡದೆ ಈ ಕ್ಷಣದಲ್ಲಿ ನಿಮ್ಮ ಮೇಲೆ ಯಾವ ರೀತಿ ಭಕ್ತಿ ಇದೆಯೋ ಮುಂದಿನ ಕ್ಷಣದಲ್ಲಿ ಅದಕ್ಕಿಂತ ಹೆಚ್ಚಿನ ಭಕ್ತಿ ಬರೋ ಹಾಗೆ ಆಗಲಿ ಅಂತ ಇದನ್ನ ಆ ಹನುಮಂತ ದೇವರು ಕೇಳಿದ್ರಂತೆ. ಇದು ನಿಜವಾದ ಭಕ್ತಿ ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನ ನಾವು ಭಗವಂತನಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇಂಥ ದೊಡ್ಡ ಭಕ್ತಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಏಕಾಂತ ಭಕ್ತರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ನಾವು ಪ್ರಯತ್ನವನ್ನು ಮಾಡಿದರೆ ಸ್ವಲ್ಪ ಆದರೂ ಭಗವಂತನಲ್ಲಿ ಭಕ್ತಿಯನ್ನು ನಮ್ಮ ಯೋಗ್ಯತಾನುಸಾರವಾಗಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಏನಾದರೂ ಸಂಶಯಗಳಿದೆಯಾ ನೋಡಿ.